ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಆಗಿದೆ. ಏನಾಗ್ಬಿಟ್ಟಿದೆ ಅಂತಂದರೆ ರೈಸ್ಗೆ ಇಡಬೇಕು, ಮತ್ತು ಅಮ್ಮ ಗಿಣ್ ಮಾಡೋಣ ಅಂತ ಇಟ್ಟಿದ್ರು. ಸಿಲಿಂಡರ್ ಖಾಲಿ ಆಗಿಬಿಟ್ಟಿದೆ. ಇವಾಗ ನಾನು ಅಮ್ಮ ಇಬ್ಬರು ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಅದು ಆಗ್ತಾ ಇಲ್ಲ ಸಿಲಿಂಡರು. ಕೆಳಗಡೆ ಅಂದರೆ ಡೈರೆಕ್ಟ್ ಕೆಳಗಡೆಯಿಂದ ಕೊಟ್ಟಿರೋದು ಕನೆಕ್ಷನು, ಸೊ ಆಗ್ತಾ ಇಲ್ಲ. ಏನು ಬಂತು ಪ್ರಾಬ್ಲಮ್ ಆಗಿದೆ? ಏನು ನಿಮ್ಮ ಅಭಿಪ್ರಾಯ? ಇಬ್ರು ಅವಾಗ 1 ಅವರಿಂದ ಕೂತಿದ್ದೀವಿ. ನಿಮ್ಮನೆ ಬರ್ಬೇಕೀಗ. ಮೊದ್ಲು ಹಿಂಗಾಗಿತ್ತಮ್ಮ. ಎಷ್ಟೋ ಸರಿ ಆಗದೆ ಕಣೋ, ಸರಿ ಅಂತ ಅಲ್ಲ. ಅದು ಮೇಲ್ ಗಡಿಯಾರ ಬರಲಾಗಿ. ಹೌದು, ಅಂದರೆ ಡಬಲ್ ರೆಗ್ಯುಲೇಟರ್ ಥರ ಇದೆ ಫ್ರೆಂಡ್ಸ್. ಅದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ನಾರ್ಮಲಾಗಿ ಸಿಂಗಲ್ ರೆಗ್ಯುಲೇಟರ್ ಅಂತ ನಾನು ಹಾಕಕ್ಕೆ ಹೋದೆ, ಬಟ್ ಆಗಲಿಲ್ಲ. ಇವಾಗ ಅವರೇ ಬರಬೇಕು. ನೋಡೋಣ, ಬರ್ತೀನಿ ಅಂತ ಹೇಳಿದ್ದಾರೆ. ಫಿಟ್ ಮಾಡ್ಬಿಟ್ಟು ಖಾಲಿ ಸಿಲಿಂಡರ್ ಕೊಟ್ಟವ್ರೆ ಅಂತ ಅವ್ರು ಅವಾಗ ಇನ್ನೊಂದ್ಸರಿ ಅಮ್ಕಿದ್ರು. ಹೌದಾ? ಇವಾಗ ಅಮ್ಮ ಗಿಣ್ಣು ಮಾಡಕ್ ಇಟ್ಬಿಟ್ಟಿದ್ದೀರಾ? ಅದು ಅರ್ಧಕ್ಕೆ ಆಗ್ಬಿಟ್ಟಂದ್ರೆ ಅದು ಚೂರು ಬಿಸಿಯಾಗಿತ್ತು. ಬಿಸಿಯಾಗಿದ್ದಂಗೆ ಎಲ್ಲೋ ಆನ್ ಮಾಡಿದ ತಕ್ಷಣ ಆಫ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಆಫ್ ಆಗ್ಬಿಟ್ಟಂದ್ರೆ ಗಿಣ್ಣು ಮಾಡಕ್ ಆಸೆಯಿಂದ ಗಿಣ್ಣು ಮಾಡಕ್ ಇಟ್ಬಿಟ್ಟಿದೀವಿ. ಆ ಗಿಣ್ಣೆ ಯಾವ ರೇಂಜ್ಗೆ ಆಗ್ತದೇನೋ ಗೊತ್ತಿಲ್ಲ, ಇನ್ನೊಂದ್ಸರಿ ಬೇಯಿಸೋದಕ್ಕೆ. ಹೌದು, ನೋಡೋಣ. ಆನ್ ಮಾಡಿ ಗ್ಯಾಸ್ ಫಿಟ್ ಆದಮೇಲೆ ಹೆಂಗಾಗುತ್ತೋ ನೋಡೋಣ. ಹಾಗೆ ಫ್ರೆಂಡ್ಸ್, ಫೈನಲಿ ಶಿವ ಅವರು ಸ್ವಲ್ಪ ಲೇಟಾಗಿ ಬಂದು ಏನಾಗಿತ್ತು ಅಂತಂದರೆ, ನಾನು ಸಿಲಿಂಡರ್ ಕರೆಕ್ಟಾಗಿ ಫಿಟ್ ಮಾಡಿದ್ದೆ, ಬಟ್ ಅಲ್ಲೊಂದು ಕ್ಲಾಕ್ ಟೈಪ್ ಇದೆ, ಅದನ್ನು 2 ಟೈಮ್ಸ್ ಪ್ರೆಸ್ ಮಾಡಬೇಕಿತ್ತು. ಅದನ್ನು ಕಾಲ್ ಮಾಡಿದಾಗ ಅವ್ರು ಹೇಳಿರಲಿಲ್ಲ. ಬಂದಮೇಲೆ ಕರೆಕ್ಟಾಗಿ ಫಿಟ್ ಮಾಡಿದ್ದೀರಾ, ಬಟ್ ಇದನ್ನು ಪ್ರೆಸ್ ಮಾಡೋದು ನಾನು ಹೇಳಬೇಕಿತ್ತು ಅಂತ ಹೇಳಿದ್ರು. ಆಮೇಲೆ ರೈಸಿಗೆ ಇಟ್ಟು ಊಟ ಎಲ್ಲ ಮುಗಿಸಿದ್ವಿ. ಊಟ ಮಾಡಿ ರೆಸ್ಟ್ ಮಾಡಿ ಸಂಜೆ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಸುಮಾರು ದಿನದಿಂದ ಅನ್ಕೊತಾ ಇದ್ವಿ ಹೋಗಬೇಕು ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಯಾಕೋ ಪ್ಲ್ಯಾನೇ ಚೇಂಜ್ ಆಗಿಬಿಡ್ತಾಯಿತ್ತು. ಅದಕ್ಕೆ ಏನು ಮಾಡಿದ್ವಿ, ಇವತ್ತು ಥರ್ಸ್ಡೇ ಹೋಗ್ಬಿಟ್ಟು ಬರೋಣ ಅಂತ ಹೆಂಗೋ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ ಮನೇಲಿ. ಸುಮ್ಮನೆ ಮನೇಲೇ ಇದ್ವಲ್ಲ, ಅದಕ್ಕೆ ಹೋಗ್ಬಿಟ್ಟಾದ್ರೂ ಬರೋಣ ಅಂತ ಈವ್ನಿಂಗು ಒಂದು 6-6:30 ಮೇಲೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಫಸ್ಟು ಸೌಮ್ಯಕ್ಕೆ ಅವ್ರ ಮನೆಗೆ ಹೋಗಿದ್ವಿ. ಅವರ ಶಿವರ ದೊಡ್ಡಮ್ಮನ ಮಗ ಅವ್ರ ಮನೆ ಪಕ್ಕನೇ ಇರೋದ್ರಿಂದ, ಶಿವರ ಅಣ್ಣ ಅಂದರೆ ದೊಡ್ಡಮ್ಮನ ಮಗ ಅವ್ರ ಮನೆ ಪಕ್ಕನೇ ಇರೋದ್ರಿಂದ ಅಲ್ಲಿ ಹೋಗಿದ್ರು. ಸೊ ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೀ ಕೊಟ್ಟರು. ಟೀನೂ ಕುಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಬಂದು ಅಂದರೆ ನನಗೆ ಪರ್ಸ್ನಲಿ ಫೀಲ್ ಆಗೋದು ಹೆಂಗೆ ಅಂತಂದರೆ, ಮಾರ್ನಿಂಗ್ ಬೆಳಗಿನ ಜಾವನೇ ದೇವಸ್ಥಾನಕ್ಕೆ ಹೋಗೋದು, ಮತ್ತು ಈವ್ನಿಂಗ್ ಟೈಮ್ ದೇವಸ್ಥಾನಕ್ಕೆ ಹೋಗೋದು ಅದರ ಸ್ಪೆಷಲ್ ಫೀಲ್ ಕೊಡುತ್ತೆ. ಮಧ್ಯಾಹ್ನ ಸಂಜೆ ಒಂದು 3 ಗಂಟೆ 4 ಗಂಟೆ ಹಂಗೆ ಹೋದರೆ ಅಷ್ಟೊಂದು ಫೀಲ್ ಕೊಡಲ್ಲ. ಬೆಳಿಗ್ಗೆ ನೈಟು ಆ ಥರ ಹೋದರೆ ಅದರ ಸ್ಪೆಷಲ್ ಫೀಲ್ ಕೊಡೋದು. ತುಂಬ ಖುಷಿಯಾಗಿ ದೇವಸ್ಥಾನಕ್ಕೆ ಹೋಗಿ. ಹಾಗೆ ಫ್ರೆಂಡ್ಸ್, ಮತ್ತೆ ಅಲ್ಲಿಗೆ ಬಂದ್ವಿ ಶಿವರ ಅಣ್ಣ ಅವ್ರ ಮನೆಗೆ. ರೆಡಿ ಹೋಗ್ತಾರದೆ, ನಾವು ಅದಕ್ಕೆಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ. ಗುಡ್. ಈಗ ನಿನ್ನ ರಿಸ್ಕ್ ಆಗ್ಬಿಡ್ತದಲ್ಲ, ನೀನು ಹುಷಾರಾಗಬೇಕು. ಯಾಕೆ ಎಲ್ಲ ಚೆನ್ನಾಗಿರಲಿ. ಹಾಯ್ ಫ್ರೆಂಡ್ಸ್, ನೋಡಿ ಸೌಮ್ಯಕಲ್ಲಿ ಬ್ಯುಸಿಯಾಗಿದ್ದಾರೆ. ಅವರು ಸೀರೆ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಸೀರೆ ಇವರು ಯಾಕೋ ನಿನ್ನೆಯಿಂದ ಸಿಂಗಿಂಗ್ ಕ್ರೇಜ್ ಜಾಸ್ತಿ ಆಗಿದೆಯಲ್ಲ. ಹೌದಾ? ನಿನ್ನೆಯಿಂದನಾ? ಅದೇ ನೆನ್ನೆ ಡಿಸ್ಕಷನ್ ಮಾಡ್ತಾ ಇದ್ವಿ, ವಾಯ್ಸ್ ಹಿಂಗಿದೆ ಹಂಗಿದೆ ಅಂತ. ಹೌದು, ಸೌಮ್ಯಕ್ಕ 3 ಜನ ಸಿಬ್ಲಿಂಗ್ಸ್, 3 ಜನದ್ದು ವಾಯ್ಸ್ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಹಾಡು ಹೇಳ್ತಾ ಇಲ್ಲ ಸೌಮ್ಯಕ್ಕ. ಆಗಿನ ಕಾಲದಲ್ಲಿ ಅಂತಾಕ್ಷರಿನ ಯಾವ್ದಣ್ಣ ನೀನು ಪ್ರೋಗ್ರಾಮ್ ಹೋಗಿರೋ ಅಣ್ಣ? ಯಾವ್ದಣ್ಣ ಹೋಗಿದ್ದಲ್ಲ ಉದಯದಲ್ಲಿ ಅಕ್ಷರ ಮನೆಗೆ ಆಗ್ಲೇ ಅಣ್ಣ ಸಿಂಗರು. ಗೈಸ್, ನಮ್ಮ ಅಣ್ಣನ ಮನೆಗೆ ಬಂದು ಬಿರಿಯಾನಿ ಕಬಾಬ್ ತಿಂತಾ ಇದೀನಿ. ಗೈಸ್, ನಾನು ಬಿರಿಯಾನಿ ತಿನ್ಕೊಂಡು ನನ್ನ ಹೆಂಡತಿ ವೆಜ್ ತಿಂತದಾಳೆ. ಇಲ್ಲ, ನಾನು ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂದ್ರೆ ನನ್ನ ಹೆಂಡತಿ ಕೇಳಲ್ಲ. ಗಂಡನಿಗಿಂತ ಹೆಚ್ಚ ಫಸ್ಟ್ ನೀವು ತಿನ್ನಿರಿ, ನೀವು ಚೆನ್ನಾಗಿರ್ಲಿ ಅಂತಲೇ ಯಾವಾಗಲೂ ಹೇಳೋದು. ಅವಳಿಗೋಸ್ಕರ ನಾನು ತಿಂತಾ ಇರೋದು. ಅವ ಲಕ್ಷ ಹಾಂ
ನನ್ನ ಮಗವಾದಾಗ ಹಾಂ ನನ್ನ ಹೆಂಡತಿ ದೇವರು ದೇವರು ಅಂತ ಕರಿತಿದ್ವು. ಈಗ ಒಂದು ಊರಲ್ಲಿ ಅಂದರೆ ಹೇಳಿ ಬಾವ, ಕಂಟಿನ್ಯೂ ಮಾಡಿ. ನಮ್ಮ ಭಾವ ಯಾಕೋ ದೇವರು ದೇವರು ಅಂದ್ಬಿಟ್ಟು ನಿಂತ್ಬಿಟ್ರು. ಈಗ ಲುಕ್ ಕೊಟ್ಬಿಡ್ತದ ರಂಜಾನ್ ಯಾರು ಕರೆಯೋದಿಲ್ಲ ರಂಜಾನ್ಗೆ. ರಂಜಾನ್ ಯಾರು ಕರೀತಾರೆ? ಕುತ್ಕೊಂಡು ಬಿರಿಯಾನಿ ಬಾಯ್ ಬರೀ ಬಿರಿಯಾನಿ ಇದನ್ನೇ ಮುಗಿಸ್ಬಿಡ್ತೀಯ. ಅವ್ರು ನೈಟ್ ಯಾವಾಗೂ ಬಿರಿಯಾನಿ ತಗೊಂಡೇ ಬಂದ್ಬಿಟ್ರು. ಯಾರು ಕುಣಿಕಾಗ ಮಾಡ್ಕೊಂಡ್ಬಂದ್ರೆ ನಂದು ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಇನ್ನೇನು ಡ್ಯೂಟಿಗೆ ರೆಡಿಯಾಗಿ ಹೋಗ್ಬೇಕು, ಅವಾಗ ಹೇಳ್ತಾರೆ ಬಂದು ರವೆ ಇಲ್ಲ ರವೆ ತಗೊಬನ್ನಿ ಅಂದ್ಬಿಟ್ಟು. ಇದು ಎಂಥ ನ್ಯಾಯ ಗುರು. ನಾವು ನೋಡಿದ್ರೆ ಟೈಮ್ ನೋಡ್ಕೊಂಡು ಎದ್ಬಿಟ್ಟು ಕರೆಕ್ಟಾಗಿ ಸ್ನಾನಕ್ಕೆ ಇಷ್ಟು ಟೈಮಿಂಗ್ಸಲ್ಲಿ ಹೋಗೋಣ. ವಾಟ್ ಎವರ್ ಮೈಂಡ್ ಎಷ್ಟು ಹೆಂಗೆ ಅನಿಸುತ್ತೆ ಸಡನ್ನಾಗಿ. ಈಗ ಸ್ನಾನದ ಮನೆಗೆ ಹೋಗ್ಬೇಕು ಅಂದ್ಕೊಂಡಿರೋ ಅಂಗಡಿಗೆ ಹೋಗು ಅಂದರೆ ಕನ್ಫ್ಯೂಸ್ ಆಗಲ್ವಾ? ಹಾಂ, ಹೌದು ಹೌದು. ಈಗ ರವೆ ತರಬೇಕಂತೆ, ಹೋಗಿ ಎಲ್ಲ ರೆಡಿ ಮಾಡ್ಕೊಬಿಟ್ಟವ್ರೆ, ಹಚ್ಕೊಂಬಿಟ್ಟವ್ರೆ. ಆಮೇಲೆ ನೆನ್ಸ್ಕೊತಾ ಇರೋದು ರವೆ ಇಲ್ಲ ಅಂತ. ಅವತ್ತು ನಾನು ಊರಿಗೆ ಹೋಗಿದ್ದಲ್ಲ, ಅವತ್ತು ಮಾಡಿದ್ರೆ ನಾನು ಅದಕ್ಕೂ ಮುಂಚೆನೇ ಜ್ಞಾಪನ ಇತ್ತು ಅಂತ. ಸೂಜಿ ರವೆ ಇದೆ, ಅದು ಚೆನ್ನಾಗಿ ಫುಲ್ ಸೂಜಿ ರವೆ, ಸಣ್ಣ ರವೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ಸೊ ಈಗ ದಪ್ಪ ರವೆ ಬೇಕಾ? ಬನ್ಸಿ ರವೆ, ಬನ್ಸಿ ರವೆ ಬಂದ್ ಮಾಡ್ಬೋದಾ? ಬನ್ಸಿ ರವೆ ಬನ್ಸಿ ರವೆಲೆ ಹೋಗ್ತಿರೋ ಬೇಗ ಈಗ. ಯಾ ಆಮ್ ಗೋಯಿಂಗ್. ನೋಡಿ ಫ್ರೆಂಡ್ಸ್, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಮಾತ್ರ ನನಗೆ, ನಾನು ತರಬೇಕು. ನಾನೇ ತಗೊಳ್ತೀನಿ ಬಿಡಿ ಫ್ರೆಂಡ್ಸ್, ನಾನೇ ತಗೊಬರ್ತೀನಿ. ಓ, ಬರೀ ಡೌಗಳು. ನೋಡಿ ಗಾಯ್ಸ್, ನಮ್ಮ ಅಥರ್ವ ನೆನ್ನೆ ಏನು ಮಾಡಿದ್ದಾನೆ ಅಂತ. ಅವನ ಕಾರಿಗೆಲ್ಲ ಫುಲ್ ಪೇಂಟ್ ಹೊಡೆದಿದ್ದಾನೆ. ಪೇಂಟ್ ಸ್ಟಾರ್ಟ್ ಆಗಿದೆ. ಸ್ಕ್ರೀನ್ ಮುಚ್ಚಕ್ಕೆ ನಾನು ಆಗಲೇ ಸುಮಾರು ಸಲ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲ, ಆಗ್ತಾ ಇಲ್ಲ. ಯಾಕೋ ಲಾಕ್ ಆಗಿಬಿಟ್ಟಿದೆ. ಅದಕ್ಕೆ ರಕ್ಷಿತಾ ಒಂದು ಸಲ ಟ್ರೈ ಮಾಡ್ತಿದ್ದಾಳೆ. ಅದು ಹಂಗೆ ಹೇಳೋದು, ಈ ಕಡೆ ಬಂದು ಎಳಿಬೇಕು ಒಂಚೂರು. ಹಿಂಗ ಹಂಗ ಹಾಂ, ಹೇಳಿರಿ ಹಿಂಗಾರೆ. ತೋರಿಸು ಬೇಗ ಹೇಳಿ. ಆಯಿತು, ಕಟ್ ಮಾಡ್ಕೋದ. ಫ್ರೆಂಡ್ಸ್ ನೋಡಿ, ಆಗ್ತಾನೆ ಇಲ್ಲ. ಇವಾಗ ಒಂದು ನಿಯರ್ ಆಗಿರೋದಂತೆ ಹಾಕ್ಸಿ. ಅಲ್ಲಿ ಏನೋ ಲಾಕ್ ಹೋಗ್ಬಿಟ್ಟಿದೆ. ಕಂಪ್ನಿ ಯಾವುದು ಅಂತ ಒಂಚೂರು ಹೇಳ್ತೀರಾ? ಇದಕ್ಕೆಲ್ಲ ಕಂಪ್ನಿ ಇಲ್ಲ. ಹೆಂಗೆ ಹೋಗುತ್ತೆ? ಚೆನ್ನಾಗೇ ಇರುತ್ತಲ್ಲ ಎಲ್ಲರ ಮನೇಲೂ. ನಮ್ಮ ಮನೇಲಿ ಹಾಕ್ಸಿ ಇನ್ನೇನು 2 ವರ್ಷ ಆಯ್ತಾ ಬಂತು. ಅಲ್ಲಿ ನಮ್ಮನೇಲೂ ಆಯಿತು, 1 ವರ್ಷ. ಇವಾಗ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ಇದೇ ತರ ಸೇಮ್ ಕೆಳಗಡೆ ಪಾರ್ಕಿಂಗ್ ಹತ್ರ ಹಾಕ್ಸಿದ್ರು. ಅದೇನಾಗಿದೆ ಲಾಸ್ಟ್ ಅದು 4-5 ವರ್ಷ ಆಗಿದೆ ಹಾಕ್ಸಿ. ಹೌದಾ? ಬೇಗ ಹಾಕ್ಸಿದ್ದ? ನಾನೆಲ್ಲ ಇದು ಒಟ್ಟಿಗೆ ಹಾಕ್ಸಿದ್ದೆ ನೋಡಿದ್ರೆ. ಅದು ಏನಾಗ್ಬಿಟ್ಟಿದೆ, ಲಾಸ್ಟ್ ವೀಕ್ ನಾನು ಊರಿಗೆ ಹೋಗ್ತಾ ಇದ್ದಲ್ಲ, ಮಳೆ ಬಂತು ನೋಡಿ, ಅವಾಗ ಆ ಗಾಳಿ ಮಳೆಗೆ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಅದೆಲ್ಲ ಹೋಗ್ಬಿಟ್ಟಿತ್ತು ಮುಂಚೆನೆ, 4-5 ವರ್ಷದಿಂದ ಬಿಸಿಲಲ್ಲಿ ಒಣಗಿ. ಇದು ಏನು ಪ್ಲಾನ್ ಮಾಡಿದ್ರು ಅಂದ್ರೆ ಅವರು, ಇದನ್ನೇ ತಗ್ಸಿ, ಇದೇ ನೀವು ನೆಸೆಸಿಟಿ ಇಲ್ಲ ಇಲ್ಲಿ. ಬಿಸಿಲೇನು ಬಾಗ್ಲ ಹತ್ರ ಬರಲ್ಲ, ಅಲ್ಲ ಬಿಸಿಲು ಬರಲ್ಲ. ಅದಕ್ಕೆ ಇದನ್ನ ತಗ್ಸಿ ಅಲ್ಲಿ ಹಾಕ್ಸೋಣ ಅಂತ ಅವ್ರು ಅನ್ಕೊಂಡಿದ್ದಾರೆ. ಎಸ್, ನೋಡೋಣ. ಇದು ತಗ್ಸಿ ಹಾಕ್ಸ್ತೀನಿ, ಇಲ್ಲಾಂದರೆ ನೋಡೋಕೆ ಹೊಸದು ಹಾಕ್ಸ್ತೀನಿ ಅಂದ್ರೆ ಅಲ್ಲಿಗೆ ಹಾಕ್ಸ್ಕೊಳ್ಳೋದು. ಹೊಸದು ಹಾಕ್ಸ್ಬೇಕಾ? ನೋಡೋಣ ಹೆಂಗಾಗುತ್ತೆ. ನಮ್ಮ ಬಾಸು ಹಾಗೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ಒಂದು ಪುಟ್ಟ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.